ಕಾಂಗ್ರೆಸ್ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯನವರನ್ನು ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನು ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಎಲೆಕ್ಷನ್ಗಿಂತ ಮುಂಚೆ ಮ್ಯಾನಿಫೆಸ್ಟೋದಲ್ಲಿ ಒಂದು 5 ಯೋಜನೆಗಳ ಬಗ್ಗೆ ಹೇಳಿದ್ದೀರಿ. ಗೆದ್ದಾದ ಮೇಲೆ ನೀವು ಅದನ್ನು ಕಂಟಿನ್ಯೂ ಮಾಡಿದ್ದೀರಿ, ಸಂತೋಷ. ಬಟ್ ಆದರೆ ಅದರಲ್ಲಿ ಒಂದು ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಅದರಿಂದ 2-3 ತಿಂಗಳಿಂದ ಫಲಾನುಭವಿಗಳಿಗೆ ಹಣ ಬರ್ತಾ ಇಲ್ಲ. ಯಾವುದಕ್ಕಾಗಿ ನೀವು ಪಾವತಿ ಮಾಡಿಲ್ಲ? ಏನು ನೀವು ಯೋಜನೆಯನ್ನು ಏನಾದರೂ ಸ್ಟಾಪ್ ಮಾಡ್ತಾ ಇದ್ದೀರಾ ಅಥವಾ ಡಿಲೇ ಆಗಿರೋದಕ್ಕೆ ಕಾರಣ ಏನು? ನೀವು ಕರ್ನಾಟಕ ಜನರಿಗೆ ಸ್ಪಷ್ಟನೆ ಕೊಡಬೇಕು ಮೀಡಿಯಾ ಮುಖಾಂತರ ಅಂತ ನಾವು ವಿನಂತಿ ಮಾಡ್ಕೊತಾ ಇದ್ದೀರಿ. ಬಟ್ ಈ ಯೋಜನೆಯಿಂದ ರಾಜ್ಯ ಜನರಿಗೆ ಸಹಾಯ ಆಗ್ತಾ ಇತ್ತು. ಈಗ ನೀವು ಅದನ್ನು ಸ್ಟಾಪ್ ಮಾಡಿದ್ದೀರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಹಬ್ಕೊತಾ ಇದೆ. ಅದಕ್ಕಾಗಿ ನೀವು ಸ್ಪಷ್ಟನೆ ಕೊಡಬೇಕು. ಇದರಿಂದ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಸುಮಾರು ಜನರಿಗೆ ಚೆನ್ನಾಗಿ ಒಳ್ಳೆಯದಾಗಿದೆ. ಈಗ ನೀವು ಅದನ್ನು ಕಂಟಿನ್ಯೂ ಮಾಡಬೇಕಾಗಿ ವಿನಂತಿ.